E5 ನ್ಯೂಸ್ಗೆ ಸ್ವಾಗತ. ಕಷ್ಟಪಟ್ಟು ಬೆಳೆಸಿದಂತಹ ಮಾವಿನ ಮರಗಳನ್ನು ಪಕ್ಕದ ಜಮೀನಿನ ಮಾಲೀಕರು ಕಟಾವು ಮಾಡಿದ್ದಾರೆ. ಸುಮಾರು 20 ರಿಂದ 30 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತಹ ಮಾವಿನ ಮರಗಳನ್ನು ಕತ್ತರಿಸಿರುವಂತಹ ದಾರುಣವಾದಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದಲ್ಲಿ ನಡೆದಿದೆ. ದಿಂಬಾಲು ಗ್ರಾಮದ ರಾಜೇಶ್ ಎಂಬ ರೈತನಿಗೆ ಸೇರಿದ ಜಮೀನಿನಲ್ಲಿ ಪಕ್ಕದ ಜಮೀನಿನ ಮಾಲೀಕರಾದ ದಿಂಬಾಲ್ ಅಶೋಕ್, ಚಿಕ್ಕಪ್ಪನವರಾದ ಬೈರೆಡ್ಡಿ ಮಕ್ಕಳಾದ ಸಿದ್ಧಾರ್ಥ್, ಶ್ರೀಧರ್ ಹಾಗೂ ದೊಡ್ಡಪ್ಪನ ಮಕ್ಕಳಾದ ಶ್ರೀನಿವಾಸ್ ಎಂಬುವರು ಈ ಜಮೀನು ನಮಗೆ ಸೇರುತ್ತೆ ಎಂದು ಮರಗಳನ್ನು ಕಟಾವು ಮಾಡಿದ್ದಾರೆಂದು ರಾಜೇಶ್ ಆರೋಪಿಸಿದ್ದಾರೆ. ಪಕ್ಕದ ಜಮೀನಿನ ಮಾಲೀಕರು ನಮಗೆ ಆ ಜಮೀನು ಸೇರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ವೆ ಇಲಾಖೆಗೆ ಮನವಿ ಸಲ್ಲಿಸಿ ಸರ್ವೆಯನ್ನು ಸಹ ಮಾಡಿಸಿರುತ್ತೇವೆ. ಸರ್ವೆ ಮಾಡಿಸಿದಂತಹ ಸಂದರ್ಭದಲ್ಲಿ ಪಕ್ಕದ ಜಮೀನಿನ ಮಾಲೀಕರು ಸ್ಥಳದಲ್ಲೇ ಇದ್ದು ಸಹಿಯನ್ನು ಸಹ ಮಾಡಿರುತ್ತಾರೆ. ಆದರೆ ಪುನಃ ಯಾವುದೇ ಮಾತುಕತೆ ಮಾಡದೆ ಅಥವಾ ಕಾನೂನು ಹೋರಾಟ ಮಾಡದೆ ಏಕಾಏಕಿ ಈ ರೀತಿಯಾಗಿ ಸುಮಾರು 30ಕ್ಕೂ ಹೆಚ್ಚು ಮರಗಳನ್ನು ಕಟಾವು ಮಾಡಿದ್ದಾರೆ. ಸುಮಾರು 20 ರಿಂದ 30 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ್ದ ಮರಗಳನ್ನು ಮಂಗಳವಾರ ಮುಂಜಾನೆ ಸಮಯದಲ್ಲಿ ಕಟಾವು ಮಾಡಿದ್ದಾರೆ. ಕಟಾವು ಮಾಡಿರುವವರ ವಿರುದ್ಧ ಈಗಾಗಲೇ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸುವಂತೆ ಹಾಗೂ ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ದಾರೆ. ವರದಿ ಅರುಣ್ ಕುಮಾರ್, HM, ಶ್ರೀನಿವಾಸಪುರ. ಸರ್, ಇದು ನಮ್ಮದು ಹೆಸರು ಬಂದು DA ರಾಜೇಶ್ ಅಂತ. ನಮ್ಮ ಜಮೀನಿನ ಸರ್ವೆ ನಂಬರ್ ಬಂದು 70/8. ಇದೇ ಜಮೀನು ಪಕ್ಕದಲ್ಲಿರುವ ದಿಂಬಾಲ್ ಅಶೋಕ್ ಅವರ ತಮ್ಮನಾದ ಅವರ ತಂದೆ ತಮ್ಮನಾದ DS ಬೈರೆಡ್ಡಿ ಮಕ್ಕಳಾದ ಸಿದ್ಧಾರ್ಥ್, ಶ್ರೀಧರ್ ಮತ್ತು ಅವ್ರ ದೊಡ್ಡಪ್ಪ ಮಗನಾದ DN ಶ್ರೀನಿವಾಸ್ ಅವರು ಬೆಳಗ್ಗೆ ಏಕಾಏಕಿ ಬಂದು ದೌರ್ಜನ್ಯ ಮಾಡಿ ನಮ್ಮ ತೋಟದ ಎಲ್ಲ ಗಿಡಗಳನ್ನು 36 ಗಿಡಗಳನ್ನು ಕಡಿದಿರುತ್ತಾರೆ. ನಾವು ಬಂದು ಕೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿರ್ತಾರೆ. ಇದೇ ಪರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀವಿ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಗೂ ಲೆಟರ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ಕೊಡ್ತೀವಿ. ಅವರು ನಮ್ಗೆ ನಷ್ಟ ಪರಿಹಾರವನ್ನು ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲ, ಈಗ ಇವ್ರು ಕಡ್ದಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಏನಕ್ಕೆ ಕಡ್ದಿದ್ದಾರೆ, ಏನು ವಿಚಾರ? ನಮ್ಮದೇ ಅಂತ ಜಮೀನು ಸೇರ್ಕೊಂಡಿದ್ದು, ನಮ್ಮದೇ ಜಮೀನು, ಇದು ನಮ್ಮದೇ ಗಿಡಗಳು ಅಂತ ಅವ್ರು ದೌರ್ಜನ್ಯ ಮಾಡಿ ಮರಗಳನ್ನು ಕಡಿದಿರುತ್ತಾರೆ. ಅವರೇ ಮುಂದೆನೇ ನಾವು ಸರ್ವೆ ಮಾಡಿಸಿರ್ತೀವಿ, ಆ ಸರ್ವೆಗೆ ಅವರೂ ಸೈನ್ ಹಾಕಿರ್ತಾರೆ. ಆದರೆ ಅದೇ ನಮಗೆ ಬರ್ತದೆ ಅಂತ ದೌರ್ಜನ್ಯ ಮಾಡಿಬಿಟ್ಟು ಅದೇ ಗಿಡಗಳನ್ನು ಕಟ್ಟಿರ್ತಾರೆ. ಈಗ ಬೆಳಗ್ಗೆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಏನಾದರೂ ಅವರೇ ತಂದ್ರೆ ಇಲ್ಲ ಏನು, ಹೆಂಗೆ ಗೊತ್ತಾಯ್ತು? ಇಲ್ಲ ಸರ್, ನಾವು ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿದ್ವಿ. ಅರ್ಧ ಕಡಿದಿದ್ರು, ಆವಾಗ ಬಂದರೆ ನಮ್ಮದೇ ಬಂದಿರೋದು ನಮ್ಮದೇ ಮರಗಳು ಅಂತ ದೌರ್ಜನ್ಯ ಮಾಡಿಬಿಟ್ಟು ಮರಗಳನ್ನು ಸಮೇತ ಮಿಷನ್ ತಂದುಬಿಟ್ಟು ಎಲ್ಲ ಬುಡಗಳ ಸಮೇತ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಮರಗಳನ್ನೇನು ತೊಗೊಂಡೋಗಿಲ್ವಾ? ಏನಿಲ್ಲ, ಮರಗಳೆಲ್ಲ ಇಲ್ಲೇ ಇದೆ. ಪೊಲೀಸ್ ಸಿಬ್ಬಂದಿ ಬಂದಿದ್ರು ಇಲ್ಲಿಗೆ? ಪೊಲೀಸ್ ಬಂದು ಇನ್ನೂ ಬಂದಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಈ ಮರಗಳಲ್ಲಿ ಫಸಲೆಲ್ಲ ಯಾರು ಕಿತ್ಕೊತಾ ಇದ್ದೀವಿ? ಫಸಲು ನಾವು ಹೊಸಲಿ ನಾವೇ ಕಟ್ತೀವಿ, ಮೊದಲಿಂದ ನಾವೇ ಕೇಳ್ಕೊತಾ ಇದ್ದೀವಿ ಸರ್. ಈ ಗಿಡಗಳು ನಿಮ್ಗೆ ಹೆಂಗೆ ಬಂದಿರೋದು ಜಮೀನಿದು? ಈ ಜಮೀನು ನಮ್ಮ ತಾತ ಜಮೀನು, ನಮಗೆ ಇವಾಗ ನಮ್ಗೆ ಬಂದಿದೆ ಸರ್. ನಮ್ಮ ತಾತ ಮಕ್ಕಳು ಇವರು, ಅವರ ಮೊಮ್ಮಕ್ಕಳು ನಾವು. ತಮ್ಮ ಹೆಸರು? ರಾಜೇಶ್ ಅಂತ. ಯಾವ ಊರು? ದಿಂಬಾಲ ಸರ್.